India. Today I am going to speak about Ratha Saptami. Ratha Saptami is also known as Magha Saptami. It is the Hindu festival that falls on the 7th day of the Hindu month Magha. It is symbolically represented in the form of the sun god Surya turning his Ratha towards northern hemisphere in northeast direction. It is also marks the birthday of sun god Surya and it is celebrated as Surya Jayanti. Thank you. मैं जीवन कुमार जय 7वीं कक्षा से आज मैं रथ सप्तमी के बारे में बात करने वाला हूँ। रथ सप्तमी एक महत्वपूर्ण हिंदू त्योहार है जो विशेष रूप में सूर्यदेव की पूजा के रूप में मनाया जाता है। यह माघ माह के शुक्ल पक्ष की सप्तमी तिथि में मनाया जाता है। इस दिन पर सूर्यदेव का उपासना करके आशीर्वाद से जीवन में सुख और समृद्धि का कामनाएं किया जाता है। इस दिन पर लोग सूर्योदय से पहले स्नान करके सूर्य को अर्घ्य देते हैं। इस दिन खास तौर पर ऊर्जा और सकारात्मकता से जुड़ा हुआ है। धन्यवाद। ನನ್ನ ಹೆಸರು ಸುಗಿ. ನಾನು 3ನೇ ತರಗತಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ನಾನು ರಥಸಪ್ತಮಿ ಬಗ್ಗೆ ಮಾತನಾಡುತ್ತೇನೆ. ಸೂರ್ಯ ದೇವ ಹುಟ್ಟಿದ ದಿನ ರಥಸಪ್ತಮಿಯನ್ನು ತಿಥಿಯೆಂದು ಆಚರಿಸಲಾಗುತ್ತದೆ. ವಿಷ್ಣುದೇವರನ್ನು ಸೂರ್ಯದೇವರೆಂದು ಪೂಜಿಸುತ್ತಾರೆ. ಶುಕ್ಲ ಪಕ್ಷದ 7ನೇ ದಿನ ರಥಸಪ್ತಮಿ. ಸೂರ್ಯ ಉದಯ ಆಗುವ ಮುಂಚೆ ಎದ್ದು ಸ್ನಾನ ಮಾಡಬೇಕು. ಸೂರ್ಯನ ತಾಪ ಹೆಚ್ಚಾಗುತ್ತದೆ. ಆದ್ದರಿಂದ ಸೂರ್ಯನಿಗೆ ಇಷ್ಟವಾದ ಪಾನಕ, ಕೋಸಂಬರಿ ಹಾಗೂ ಗೋಧಿ ಪಾಯಸ ಮಾಡುತ್ತಾರೆ ಈ ದಿನ. ಧನ್ಯವಾದಗಳು. ಇಂದು ನಾನು ರಥಸಪ್ತಮಿಯ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಯಾವುದೇ ವಸ್ತು ಹಳತಾದ ಮಾತ್ರಕ್ಕೆ ಬದುಕು ಹಳತಾಗದು. ಅದೇ ರೀತಿ ದೇಹವು ಹಳತಾದಂತೆ ಆತ್ಮವು ಅದನ್ನು ಬದಲಿಸಿ ಬೇರೆಯದನ್ನು ಪಡೆಯುತ್ತದೆ ಎಂಬ ನಂಬಿಕೆ ಇದೆ. ಅದರಂತೆ ಸೂರ್ಯನೂ ಸಹ ರೀತಿ ಸೂರ್ಯ ಕೂಡ ಪ್ರತಿ ವರ್ಷ ತನ್ನ ರಥವನ್ನು ಬದಲಿಸಿ ತನ್ನ ಕಾರ್ಯವನ್ನು ಚುರುಕುಗೊಳಿಸುತ್ತಾನೆ. ಭುವಿಯಲ್ಲಿಯ ನಿವಾಸಿಗಳಿಗೆ ಚೈತನ್ಯ ನೀಡುತ್ತಾನೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ನಾವು ರಥಸಪ್ತಮಿಯನ್ನು ಆಚರಿಸುತ್ತೇವೆ. ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಇರುತ್ತದೆ ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಇದರ ಬಗ್ಗೆ ಕೃಷ್ಣನು ಒಂದು ಕಥೆಯನ್ನು ಹೇಳಿದ್ದಾನೆ. ಯಶೋವರ್ಮನೆಂಬ ರಾಜನಿಗೆ ಮಗನು ಹುಟ್ಟಿದಾಗ ಅವನು ರೋಗಿಷ್ಠನಾಗಿರುತ್ತಾನೆ. ಈ ಬಗ್ಗೆ ಜ್ಯೋತಿಷ್ಯರಲ್ಲಿ ಕೇಳಿದಾಗ ಈ ರೋಗವನ್ನು ದೂರ ಮಾಡಲು ರಥಸಪ್ತಮಿ ವ್ರತವನ್ನು ಆಚರಿಸಬೇಕು ಎಂದು ತಿಳಿಸುತ್ತಾನೆ. ಅದರಂತೆ ಅವರು ಸೂರ್ಯಾರಾಧನೆಯನ್ನು ಮಾಡಿದ ನಂತರ ಮಗನು ಆರೋಗ್ಯವಂತನು ಪ್ರಭಾವಶಾಲಿಯೂ ಆಗುತ್ತಾನೆ. ಇದರಿಂದ ಸೂರ್ಯೋದಯಕ್ಕೆ ಸರಿಯಾಗಿ ನದಿ, ಸಮುದ್ರ, ಮಂಥನ ಮುಂತಾದೆಡೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಪೂರ್ವ ಜನ್ಮದ ಪಾಪಗಳು, ಈ ಜನ್ಮದ ದುಃಖಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ಧನ್ಯವಾದಗಳು. Sadhvati, I am studying in grade 3A. Today I am going to talk about Ratha Saptami. Ratha Saptami is a Hindu festival that celebrates the sun god and the start of spring. It is also known as Surya Jayanti, which means the birthday of sun god. It is believed that on this day, Lord Sun began to give light to the world. It is celebrated in the month of February or March. It is believed that our country
red flowers and sweets to the sun god. Thank you. Have a nice day. ಪುಣ್ಯಶ್ರೀ, ನಾನು 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ರಥಸಪ್ತಮಿಯು ಸೂರ್ಯದೇವರಿಂದ ಶಕ್ತಿ ಮತ್ತು ಬೆಳಕಿನ ಪರೋಪಕಾರಿ ಕಾಸ್ಮಿಕ್ ಹರಡುವಿಕೆಯನ್ನು ಬಯಸುತ್ತದೆ. ರಥಸಪ್ತಮಿಯು ದಕ್ಷಿಣ ಭಾರತಾದ್ಯಂತ ತಾಪಮಾನದಲ್ಲಿ ಕ್ರಮೇಣ ಹೆಚ್ಚಳವನ್ನು ಸೂಚಿಸುತ್ತದೆ ಮತ್ತು ವಸಂತ ಕಾಲದ ಆಗಮನಕ್ಕಾಗಿ ಕಾಯುತ್ತದೆ. ನಂತರ ಇದನ್ನು ಗುಡಿಪಾಡ್ವ, ಯುಗಾದಿ, ಚೈತ್ರ ಮಾಸ ಎಂದು ಚಂದ್ರನ ಹೊಸ ವರ್ಷದ ದಿನದಿಂದ ಘೋಷಿಸಲಾಗುತ್ತದೆ. ಧನ್ಯವಾದಗಳು.